ದುಡ್ಡು ಹರಿಸಬೇಕಾಗ್ತದೆ. ಅದಕ್ಕೆ ಅವರು ಕಳಿಸ್ಬಿಟ್ಟಾರೆ ಮತ್ತು ಲಾಭ ಬೀಳ್ತಾರೆ ನೀವು ಅಂತೇಳಿ. ಇದರ ಅರ್ಥ ಏನಪ್ಪ ಅಂದರೆ ಇದು ಒಂದು ವ್ಯಾಪಾರ ಆಗಿದೆ, ಅಧಿಕಾರ. ಹೌದು, ಮತ್ತು ಸತ್ಯ ನಾವು ದುಡ್ಡಿದ್ದವ್ರು ಇದೀಗ ಒಮ್ಮೆ ಬಿಟ್ಟು ಹಲವು ಸಲ ಹೇಳ್ತಾ ಇದ್ದೀನಿ ಮಾತನ್ನು. 224 MLAಗಳಲ್ಲಿ ಯಾರಾದರೂ ಭಿಕ್ಷಾಧೀಶರು, ಲಕ್ಷಾಧೀಶರು, ಬಡ ರೈತರು ಅದಾರ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. MP ಗಳನ್ನು ಪೂರ ಉಳಿದು ಹೋಗಿಬಿಡ್ತು, ಯಾರೂ ಇಲ್ಲ, ಎಲ್ಲರೂ ಕೊಟ್ಟಾಧೀಶರು. 543 ಮಂದಿ MP ಗಳು ಈ ನಮ್ಮ MLAಗಳು. ಉಳಿದ ರಾಜ್ಯಗಳ MLAಗಳು ಸಹಿತ ಹೆಚ್ಚು ಕಡಿಮೆ ಇದೇ ರೀತಿ ಎಲ್ಲೋ ಒಂದು ಅಪವಾದ ಅನ್ನುವಾಗಿರ್ಬೋದು. ಅಪವಾದ ಅಂತೀವಿ ನಾವು, ಅದಕ್ಕೆ ಎಕ್ಸೆಪ್ಷನ್ಸ್ ಅಂತೀವಿ. ಯಾಕಂದ್ರೆ ಎಲ್ಲರಿಗೂ 5-5 ಬಟ್ಟು ಬರ್ತಿರ್ತದೆ, ಕೆಲವ್ರಿಗೆ ಒಂದು 6 ಬಟ್ಟು ಬರ್ತದೆ. ಹಂಗೆ ಎಲ್ಲರಿಗೂ 6 ಬಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನೂ ಇರಲಿ, ಈಗ ದಲಿತ ಶಕ್ತಿ ಪ್ರದರ್ಶನ ಮಾಡಿಸೋಕೆ ನಮ್ಮ ಮಹದೇವಪ್ಪನವರು ಮತ್ತು ನಮ್ಮ ಪರಮೇಶ್ವರಪ್ಪನವರು ಇಬ್ಬರು ರೆಡಿಯಾಗಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದೋ, ಘನವಾಗಿ ಚಿತ್ರ ನಡೆಸಿದ್ದಾರೆ ಅಂತೇಳಿ ಹೇಳೋದ. ಕಾರಣ ಏನಪ್ಪ ಅಂತಂದ್ರೆ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ನಮಗೂ ಮುಖ್ಯಮಂತ್ರಿ ಸ್ಥಾನದಾಗಲಿ ಏನೋ ದೊಡ್ಡ ಸ್ಥಾನ ನಮಗೂ ಬೇಕಲ್ಲ ಅನ್ನುವಂಥ ಮಾತು ಇರ್ಬೋದು. ಜೊತೆಗೆ ಈಗ ದಿನದಿಂದ ದಿನಕ್ಕೆ ನಮ್ಮ DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಎಂದೂ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ನಿಂತ ಸಂದರ್ಭದಲ್ಲೇ ಇದು ಸಹಜವಾಗಿ ಈಗಾಗಲೇ ಅವ್ರ ಭೇಟಿಯಾಗಿ ಮತ್ತೆ ನಾವು ಸುದ್ದಿಗಳು ಹರಿದಾಡ್ದವ್ರು ಹೆಂಗೆ ಅವ್ರು ಇರ್ಬೋದು ಇಲ್ಲದೆ ಹೋಗಿರ್ಬೋದು. ಆದ್ರೆ ಅವರು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕಾರಣಕ್ಕಾಗಿ ಅವ್ರನ್ನ ಸರಸವಾಗಿರ್ಬೋದು. ಬೇಡ, ನಿಜವಾಗಿಯೂ ದಲಿತ ರೂಪದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥದ್ದು. ಬಟ್ ಈ ಮೀಟಿಂಗ್ದಲ್ಲೇ ನಮ್ಮ ಸತೀಶ್ ಅವರು ಇಲ್ಲ, ಒಳ್ಳೆ ಮಾತಾಡಿರ್ಬೋದು, ಇಲ್ಲ ಅಂತಲ್ಲ, ಆದರೆ ಭಾಗವಹಿಸಿಲ್ಲ ಅನ್ನುವಂಥ ಮಾತನ್ನು ಗಮನಿಸಿದ್ರೆ ಇಲ್ಲೇ ದಲಿತರೇ ಮತ್ತು ಹಿಂದುಳಿದವ್ರ ಮಧ್ಯದಲ್ಲಿ ಏನಾದರೂ ಬೆರಕು ಬಂದದನ ಅನ್ನುವಂಥ ಮಾತು ಇಲ್ಲಂತಲ್ಲ. ಯಾಕಂದ್ರೆ ಇವರಿಬ್ಬರು ಸೀನಿಯರ್ಸ್ ನಮ್ಮ ಸತೀಶ್ ಅವ್ರಿಗಿಂತಲೂ, ಇದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಪರಮೇಶ್ವರ್ ಅವರು ಸೀನಿಯರ್, ಜೊತೆಗೆ S. ಮಹದೇವಪ್ಪನವರು ಸೀನಿಯರು. ಹೀಗಾಗಿ ಅವರು ತಮ್ಮ ಕೈಯಲ್ಲಿ ಅಧಿಕಾರ ಉಳಿಸೋವಾಗ ಏನೋ ಪ್ಲ್ಯಾನ್ ಮಾಡಿರ್ಬೋದಿಲ್ಲ ಅಂತ ಅಲ್ಲಿಕ್ಕಾಗಲ್ಲ. ಆದರೆ ಅದನ್ನು ನಾವು ಇದೇ ಸತ್ಯ ಅಂತ ತಿಳಿಕ್ಕೆ ಸಾಧ್ಯ ಇಲ್ಲ. ಏನೂ ಆಗಲಿ, ಇವರು ಶಕ್ತಿ ಪ್ರದರ್ಶನ ಮಾಡಿಕೊಂಡಿದ್ದು 2 ಕಾರಣಕ್ಕಾಗಿ. ಒಂದನೇದು DK ಶಿವಕುಮಾರ್ ಅವ್ರ ಹಿಂದೆ MLAಗಳಿಲ್ಲ ಅಂತೇಳಿ ಒಂದು ಪ್ರಬಲವಾದ ನಂಬಿಕೆ. ಹೀಗಾಗಿ ಅವರು 49-50 ಜನರು ಒಡ್ಕೊಂಡು BJP ಹೋಗ್ತಾರೆ ಅನ್ನೋದು ಭಾಳ ದೂರದ ಕನಸು. ಯಾಕಂದರೆ ಯಾರಾದರೂ ಅಧಿಕಾರದಲ್ಲಿದ್ದಾಗ ಅದನ್ನು ಬಿಟ್ಟು ಹೋಗೋದಕ್ಕೆ ಹಿಂದೆ ಮಾಡ್ತಾರೆ. ಹೀಗಾಗಿ ಅವರು ಒಂದು ರೀತಿಯಿಂದ ಅನಾಥರಾಗಿದ್ದಾರೆ ಅನ್ನುವಂಥ ಒಂದು ಮಾತು ಬರ್ತದೆ. ಬಟ್ ಅದು ಗ್ಯಾರಂಟಿ ಅಲ್ಲ. ಯಾಕಂದರೆ ಒಂದು ಚುನಾವಣೆಗೆ 2,000